ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ವಿಡಿಯೋದಲ್ಲಿ ನಾನು ನನ್ನ ಪರಿಚಯ ಮಾಡ್ಕೊಳ್ತಾ ನಮ್ಮ ಜಮೀನನ್ನು ನಿಮಗೆ ತೋರಿಸ್ಬೇಕು ಅಂತಲೇ ಬಂದಿದ್ದು. ನಾವು ಬಂದುಬಿಟ್ಟು ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕು ಮಡ್ಲಗೇರಿ ಗ್ರಾಮದವರು. ನನ್ನ ಕ್ವಾಲಿಫಿಕೇಷನ್ D.Ed ಆ್ಯಂಡ್ ಡಿಗ್ರಿ ಆಗಿದೆ. ಫಸ್ಟು ಒಂದು 7-8 ವರ್ಷ ನಾನು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡಿದೆ. ಇವಾಗ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ಇವರು ನಮ್ಮ ಅಕ್ಕ, ನಾನು ಅಕ್ಕ ಮತ್ತು ನಮ್ಮ ಯಜಮಾನ್ರು ಇವತ್ತು ಹೊಲ ನೋಡಲಿಕ್ಕಂತೆ ಹೊಲಕ್ಕೆ ಬಂದಿದ್ವಿ. ಫಸ್ಟು ಒಂದು 8 ವರ್ಷ ನಾನು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡಿದೆ. ಆದರೆ ಅಲ್ಲಿ ನೋಡ್ತಿರಲ್ಲ ಫ್ರೆಂಡ್ಸ್, ಪ್ರೈವೇಟ್ ಸ್ಕೂಲಲ್ಲಿ ಸ್ಯಾಲ್ರಿ ತುಂಬ ಅಂದರೆ ತುಂಬಾ ಕಡಿಮೆ. ಹಾಗಾಗಿ ನಾನು ಬಿಟ್ಟು ಇವಾಗ ಟ್ಯೂಷನ್ ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ದೀನಿ ಮಕ್ಕಳಿಗೆ. ಆಮೇಲೆ ನಾನು ಇವಾಗ ಸ್ಕೂಲ್ ಬಿಟ್ಟರೂ ನನ್ನ ಓನ್ ಜಮೀನಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ಜಮೀನು ಇದೆಲ್ಲ ನಮ್ಮದೇ. ಇಲ್ಲಿ ತೋರಿಸ್ತಾ ಇರೋ ಜಮೀನೆಲ್ಲ ನಮ್ಮದೇ ಒಂದು 10 ಎಕರೆ ಜಮೀನಿದೆ ಫ್ರೆಂಡ್ಸ್. 10 ಎಕರೆ ಜಮೀನನ್ನು ಕೂಡ ನಾವು ಹೆಸ್ರು ಹಾಕಿದ್ದೀವಿ. ಆಮೇಲೆ ನಾವು ಕೃಷಿ ಮಾಡೋದರಲ್ಲಿ ಇರ್ತಕ್ಕಂಥ ನೆಮ್ಮದಿ ಬೇರೆ ಯಾವ ಒಂದು ಫೀಲ್ಡಲ್ಲಿ ಸಿಗೋದಿಲ್ಲ. ಆದರೆ ಏನಪ್ಪ ಅಂದರೆ, ರೈತ ಬೆಳೆದಂಥ ಬೆಳೆಗೆ ಸ್ವಲ್ಪ ರೇಟ್ ಸಿಗಬೇಕು. ಆಮೇಲೆ ಮಳೆರಾಯ ಸ್ವಲ್ಪ ಕರುಣೆ ತೋರಿಸ್ಬೇಕು. ಅದ್ರ ತಕ್ಕ ಮೇಂಟೆನೆನ್ಸ್ ಮಾಡಿದರೆ ಕೃಷಿಯಲ್ಲಿ ಯಾವುದೇ ರೀತಿಯ ಒಂದು ನಷ್ಟ ಇರೋದಿಲ್ಲ ಅಂತ ನನ್ನ ಅನಿಸಿಕೆ. ಸ್ವಲ್ಪ ಒಂದೊಂದು ವರ್ಷ ನಷ್ಟ ಆಗುತ್ತೆ, ಆದರೂ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ರೈತರಿಗೆ ಅದೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಇವಾಗೆಲ್ಲ ಇದೆಲ್ಲ ಹೆಸರು ನಮ್ಮದೇ ಫ್ರೆಂಡ್ಸ್. ಇದು ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿಲ್ಲ, ಎರಡು ಹಂಗೆ ಹಿಂಗೆ ಕೂಡ ಇದೆ. ಹೊಲದಲ್ಲಿ ಹುಳಗಳದಾವೋ ಏನೋ ಅಂತ ನೋಡ್ಲಿಕ್ಕಂತಲೇ ಬಂದಿದ್ವಿ. ರೈತರ ಭಾಳ ಹಸನಾಗಬೇಕಾದ್ರೆ ಫಸ್ಟ್ನೇ ಆಲ್ ನಮಗೆ ಕೃಷಿ ಬಗ್ಗೆ ಮಾಹಿತಿ ಇರಬೇಕು. ಆದರೆ ನಮಗೆ ಅಷ್ಟು ಕೃಷಿ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ಈ ಸಲ ನಾವು ಕೃಷಿ ಇಲಾಖೆಯಲ್ಲಿ ನಮ್ಮ ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ಪರೀಕ್ಷೆ ಮಾಡಿ ಆಮೇಲೆ ಆ ಮಣ್ಣಿಗೆ ಹೊಂದುವಂಥ ಬೆಳೆಗಳನ್ನು ಅವರು ಸೂಚಿಸ್ತಾರೆ. ಅಂಥ ಬೆಳೆಗಳನ್ನೇ ನಾವು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಇದೆಲ್ಲ ನಮ್ಮದೇ ಜಮೀನು. ಅದಕ್ಕೋಸ್ಕರ ಈ ಸಲ ಕೃಷಿ ಇಲಾಖೆಗೆ ಹೋದ್ವಿ ಅಂದರೆ ಅಲ್ಲಿ ಯಾವ ರೀತಿಯ ಮಾಹಿತಿ ಕೊಡ್ತಾರೆ, ಯಾವ ರೀತಿ ಎಲ್ಲ ಹೇಳ್ತಾರೆ ಅನ್ನೋದನ್ನೆಲ್ಲ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ಬೇಕನ್ನೋದು ನನಗೆ ಒಂದು ತುಂಬ ದೊಡ್ಡ ಆಸೆ ಇದೆ. ನೋಡೋಣ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ಇದೆಲ್ಲ ಫಸ್ಟು ಮುಂದೆ ಎಲ್ಲ ನಮ್ಮದೇ ಹೊಲ. ಸ್ವಲ್ಪ ನೆಲ, ಅದು ಬಿಳಿ ನೆಲ ಅಂತಾರಲ್ಲ, ಆ ಥರದ್ದು ನೆಲ ನಮ್ಮದು. ಈ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಹೆಸರು ತುಂಬ ಚೆನ್ನಾಗಿ ಬಂದಿದೆ. ರೈತನೇ ದೇಶದ ಬೆನ್ನೆಲುಬು ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ರೈತರ ಜೀವನ ಹೆಂಗಿರುತ್ತೆಪ್ಪ ಅಂತಂದರೆ, ಮಳೆ ಬಂದ್ರೇ ಜೀವನ, ಮಳೆ ಇಲ್ಲಾಂದರೆ ಏನಿಲ್ಲ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವರು ನಮ್ಮ ಯಜಮಾನ್ರು. ಇವರು ಈ ಕಡೆ ಇರೋದು ನಮ್ಮ ಅಕ್ಕ. ಇವತ್ತು ಹೊಲ ನೋಡಲಿಕ್ಕಂತೆ ಬಂದಿದ್ವಿ ಫ್ರೆಂಡ್ಸ್. ಇಷ್ಟು ಬಾಯ್.